ಬೆಂಗಳೂರಲ್ಲಿ ಹೆಚ್ಚಾಗ್ತಿವೆ ಹೊರ ರಾಜ್ಯದ ಐಷಾರಾಮಿ ಕಾರುಗಳು. ಹಳೆ ಕಾರುಗಳಿಂದ ವಾಯು ಮಾಲಿನ್ಯ ಪ್ರಮಾಣ ಹೆಚ್ಚಳ ಸಾಧ್ಯತೆ. ರಾಜಧಾನಿ ಬೆಂಗಳೂರಲ್ಲಿ ಹೊರ ರಾಜ್ಯದ ಕಾರುಗಳ ಸಂಖ್ಯೆ ಹೆಚ್ಚಾಗ್ತಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 10 ವರ್ಷದ ಡೀಸೆಲ್ ಕಾರು ಮತ್ತು 15 ವರ್ಷದ ಪೆಟ್ರೋಲ್ ಕಾರುಗಳನ್ನು ನಿಷೇಧಿಸಲಾಗಿದೆ. शादी किस नाम वाले से होगी ये जानने के लिए अब किसी ज्योतिषी के पास बार बार जाने की जरूरत नहीं, बस अपनी डेट ऑफ बर्थ डालें. 20 ವರ್ಷ ಮೇಲ್ಪಟ್ಟ ವಾಹನಗಳನ್ನು ಗುಜರಿಗೆ ಹಾಕುವ ರೂಲ್ಸ್ ಜಾರಿಯಲ್ಲಿದೆ. ಆದ್ರಿಂದಲೇ ಹೊರ ರಾಜ್ಯದ ಐಷಾರಾಮಿ ಕಾರುಗಳನ್ನು ತಂದು ಕಡಿಮೆ ಬೆಲೆಗೆ ಮಾರ್ತಿದ್ದಾರೆ. ಸೆಕೆಂಡ್ ಹ್ಯಾಂಡ್ ಕಾರ್ಗಳ ಬ್ರೋಕರ್ಗಳೇನಿದ್ದಾರೆ ಅವ್ರದ್ದು ಒಂದು ಗ್ಯಾಂಗೇ ಇದೆ, ಜಾಲ ಇದೆ. ಏನು ಮಾಡ್ತಾರೆ, ವಿತೌಟ್ NOC ಕೆಲವೊಂದು ವಾಹನಗಳಿಗೆ NOCನೇ ಇಲ್ಲ. ಸೊ ತಂದು ವಿತೌಟ್ ಪೇಯಿಂಗ್ ಟ್ಯಾಕ್ಸ್ ರಾಜ್ಯ ಸರ್ಕಾರಕ್ಕೆ ಯಾವುದೇ ತೆರಿಗೆ ಕಟ್ಟದೆ ತೆರಿಗೆಯನ್ನು ವಂಚಿಸಿ ಇಲ್ಲಿ ಈ ಮಾರಾಟ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ 10 ವರ್ಷ ಬಳಸಿರೋ ಬೆಲೆ ಬಾಳುವ ಕಾರು ಮಾರಾಟ ಮಾಡಲಾಗ್ತಿದೆ. ಮರ್ಸಿಡಿಸ್ ಬೆನ್ಸ್, ಆಡಿ, BMW, ಜಾಗ್ವಾರ್, ಸ್ಕಾರ್ಪಿಯೋ, ಫಾರ್ಚುನರ್, ರೋಲ್ಸ್ ರಾಯ್ಸ್, ರೇಂಜ್ ರೋವರ್, ಬೆಂಟ್ಲಿ ಕಾಂಟಿನೆಂಟಲ್, ಲ್ಯಾಂಡ್ ರೋವರ್ ಡಿಸ್ಕವರಿ, ಲೆಕ್ಸಸ್, ಮಸೆರೋಟಿ ಲೆವಾಂಟೆ, ಮಿನಿ ಕೂಪರ್ನಂತಹ ಐಷಾರಾಮಿ ಕಾರುಗಳಿಗೆ ನಗರದಲ್ಲಿ ಬೇಡಿಕೆ ಹೆಚ್ಚಾಗಿದೆ. ಇನ್ನು ದೆಹಲಿಯಲ್ಲಿ 15 ವರ್ಷದ ಡೀಸೆಲ್ ಕಾರುಗಳಿಗೂ ಡಿಮಾಂಡ್ ಹೆಚ್ಚಿದೆ. ಇದರಲ್ಲಿ ಇನೋವಾ, ಮಾರುತಿ ಸುಜುಕಿ, ಹುಂಡಾಯ್ ಕಾರುಗಳೇ ಹೆಚ್ಚಾಗಿವೆ. ಈ ಕಾರು ಖರೀದಿಗೆ ಗ್ರಾಹಕರು ಮುಗಿಬೀಳುತ್ತಿದ್ದಾರೆ. ದೆಹಲಿ ರೀತಿ ನಮ್ಮಲ್ಲಿ ಯಾಕೆ 10 ವರ್ಷದ ಮಿತಿ ಹಾಕಿಲ್ಲ? ರಾಜ್ಯದ ಹವಾಮಾನ ಹದಗೆಟ್ಟ ಬಳಿಕ ಎಚ್ಚೆತ್ತುಕೊಳ್ಳೋದಾ? ನಮ್ಮ ಜನರ ಶ್ವಾಸಕೋಶ ಇನ್ನೆಷ್ಟು ದಿನ ಕೆಟ್ಟು ಹೋಗಬೇಕು ಹಾಗೂ ನಮ್ಮನ್ನ ಆಳುವ ಮಂದಿಯ ಕಣ್ಣು ತೆರೆಯೋದು ಯಾವಾಗ ಎಂಬ ಪ್ರಶ್ನೆಗಳು ಬೆಂಗಳೂರನ್ನ ಕಾಡ್ತಿವೆ. ಈ ಹಳೆ ವಾಹನಗಳಿಂದಲೇ ನಗರದಲ್ಲಿ ವಾಯು ಮಾಲಿನ್ಯದ ಪ್ರಮಾಣ ಹೆಚ್ಚಾಗಿದೆ ಅಂತಾರೆ ಪರಿಸರ ತಜ್ಞರು. ಸ್ಕ್ರಾಪ್ ಮಾಡಿ ಅಂತ ಹೇಳಿದ್ದಾರೆ, ಅದನ್ನ ಅಲ್ಲೇ ಸ್ಕ್ರಾಪ್ ಮಾಡಬೇಕು. ಡೆಲ್ಲಿ ಸರ್ಕಾರ ಸಹ ಅದು ಹೆಂಗೆ ಬೇರೆ ಕಡೆ ಮಾರಕ್ಕೆ ಬಿಡ್ತಾ ಇದ್ದಾರೆ. ಡೆಲ್ಲಿ ಸರ್ಕಾರ ಸಹ ತಪ್ಪಿದೆ ಇದರಲ್ಲಿ. ಯಾಕಂದ್ರೆ ಅವರು ಅದನ್ನ ದೇ ಶುಡ್ ಎನ್ಶೋರ್ ಅಲ್ಲೇ ಸ್ಕ್ರಾಪ್ ಆಗತ್ತಾ ಇರಬೇಕು. ಇವ್ರು ಬರೀ ಕಾನೂನು ಮಾಡ್ಬಿಟ್ಟು ಎಲ್ಲರೂ ಬೇರೆ ರಾಜ್ಯದಲ್ಲಿ ಎಲ್ಲರೂ ಭಾರತೀಯರಲ್ಲಪ್ಪ. ಡೆಲ್ಲಿಯಲ್ಲಿ ಇರೋರಿಗೆ ಒಂಥರ ಲಂಗ್ಸು, ನಮ್ಮ ಕರ್ನಾಟಕದಲ್ಲಿ ಇರೋರಿಗೆ ಒಂಥರ ಲಂಗ್ಸ್ ಏನಾರು ಇದೆಯಾ? ಏನಿಲ್ಲ. ಇಲ್ಲಿ ಸಹ ಇದಾಗುತ್ತೆ, ಇಲ್ಲಿ ವಾಯು ಮಾಲಿನ್ಯ ಇಲ್ಲಿ ಸಹ ಹೆಚ್ಚಾಗ್ತದೆ. ಬೆಂಗಳೂರು ಹಳೆ ವಾಹನಗಳಿಗೆ ಡಂಪಿಂಗ್ ಯಾರ್ಡ್ ಆಗ್ತಿದೆ. ಆದರೆ ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ಳದೆ ಸರ್ಕಾರ ಸುಮ್ಮನಾಗಿರುವುದು ದುರಂತವೇ ಸರಿ. ಕಿರಣ್ ಸೂರ್ಯ, TV9 ಬೆಂಗಳೂರು. ಕಾಂತಾರ ಚಾಪ್ಟರ್ 1 ಚಿತ್ರದಲ್ಲಿ